ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಹಿಂದಿನ ವಿಡಿಯೋಗಳೆಲ್ಲ ನೋಡಿದ್ರಿ. ನಾವು ಒಂದು ಗಂಧದ ಗುಡಿ ಬೈಕಿಂಗ್ ಕ್ಲಬ್ಬಿಂದ ಬಂದು ಈ ಒಂದು ರೆಸಾರ್ಟಿಗೆ ಬಂದಿದ್ದು ನಾವು. ಸೊ ಇದೊಂದು ಬ್ರೀತಿ ರೆಸಾರ್ಟ್ ಅಂತ. ಸೊ ಬ್ರೀತ್ ರೆಸಾರ್ಟ್ ಅಂತ. ಸೊ ಇದು ಬಂದಿರೋದು ಇಲ್ಲಿ ಗೋಳಿ ಅಂಗಡಿ ಹತ್ರ, ಅಂದರೆ ಇದು ಕುಂದಾಪುರ ಹತ್ರ ಬರುತ್ತೆ ನಿಯರು. ಸೊ ಒಂದು ಕಡೆ ಉಡುಪಿನೂ ಬರುತ್ತೆ, ಇನ್ನೊಂದು ಕಡೆ ಕುಂದಾಪುರನೂ ಬರುತ್ತೆ. ಸೊ ಈ ಒಂದು ಬ್ರೀತ್ ರೆಸಾರ್ಟು. ಸೊ ಇದು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಬ್ರೀತ್ ರೆಸಾರ್ಟ್ನ ಆ್ಯಂಬಿಯನ್ಸು ಮತ್ತು ಫೆಸಿಲಿಟೀಸು ಮತ್ತು ಹಾಸ್ಪಿಲಿಟಿ ಮತ್ತು ಇಲ್ಲಿನ ಸರ್ವಿಸ್ ಹೇಗಿದೆ, ಏನೇನು ಅಮ್ಯುನಿಟೀಸ್ ಇದೆ ಅಂತ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಸೊ ನಾವೆಲ್ಲ ಆ್ಯಕ್ಚುಲಿ ಗಂಧದ ಗುಡಿ ಬೈಕಿಂಗ್ ಕ್ಲಬ್ಬಿಂದ ಬೈಕಲ್ಲೇ ಬಂದಿರೋದು. ಸೊ ಇವತ್ತು ಈ ಒಂದು ಬ್ರೀತ್ ರೆಸಾರ್ಟ್ನ ಎಂಟ್ರಿ ಕೊಡೋಣ ಒಳಗಡೆ. ಆಲ್ರೆಡಿ ನಾವೆಲ್ಲ ಇಲ್ಲೇ ಬಂದು ಸ್ಟೇ ಮಾಡಿದ್ದೀವಿ. ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಇಲ್ಲಿನ ಒಳ್ಳೆ ಇನ್ಸೈಡ್ ಆ್ಯಂಬಿಯನ್ಸ್ ಹೇಗೆ ಯಾವ ಥರ ಇದೆ ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿದ್ರೆ ಒಂದು ಚಿಕ್ಕ ಪ್ರೋಮೋದಲ್ಲಿ ಇದರದ್ದು ರೆಸಾರ್ಟ್ದು ಆ್ಯಂಬಿಯನ್ಸ್ ಯಾವ ಥರ ಇದೆ, ಒಂದು ಟಾಪ್ ವ್ಯೂವಿಂದ ಮತ್ತು ಒಂದು ಡ್ರೋನ್ ಶಾಟ್ ವ್ಯೂವಿಂದೆಲ್ಲ ನೋಡಿದ್ರಿ ನೀವು. ಸೊ ಈ ಒಂದು ರೆಸಾರ್ಟ್ ಮತ್ತು ತುಂಬ ಒಂಥರ ಒಂದು ಕಡೆ ನೇಚರ್ ಜೊತೆನೂ ಇದೆ, ಅಂದರೆ ಸೀತಾ ನದಿ ಪಕ್ಕದಲ್ಲೇ ಇದೆ. ಇನ್ನೊಂದು ಕಡೆ ತೋಟ, ಅಂದರೆ ಅಡಿಕೆ ತೋಟ ಮತ್ತು ಪ್ಯಾಡಿ ಫೀಲ್ಡು. ಸೊ ಒಂಥರ ಎರಡೂ ಇದೆ ಇಲ್ಲಿ. ಒಂದು ಕಡೆ ನ್ಯಾಚುರಲ್ ಆಗಿರೋ ನೇಚರು, ಇನ್ನೊಂದು ಕಡೆ ಅಗ್ರಿಕಲ್ಚರ್ ಲ್ಯಾಂಡು. ಸೊ ಆ ಥರ ಇರೋದ್ರಿಂದ ನೀವು ನೋಡ್ಬೋದು. ಸೊ ಈ ಒಂದು ಪ್ರಾಪರ್ಟಿ ಬಂದು ಟೋಟಲಾಗಿ 4 ಎಕರ್ಸಲ್ಲಿ ಬಿಲ್ಟ್ ಆಗಿದೆ ಅಂತೆ. ಸೊ ಮತ್ತು ಇಲ್ಲಿ ನಿಮ್ಗೆ ಎಲ್ಲ ಥರ ಅಮ್ಯುನಿಟೀಸು ಇದೆ ನೋಡ್ಬೋದು. ಇಲ್ಲಿ ಏನೇನಿದೆ ಅಂತ ನೋಡಿ, ರೂಮ್ ವೈಸಲ್ಲಿ ಹಾಕಿದ್ದಾರೆ ನಂಬರು. ರೆಸ್ಟೋರೆಂಟ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಇಂಡೋರ್ ಗೇಮ್ಸ್ ಇದೆ. ಸೊ ಈ ಒಂದು ಜಾಗದಲ್ಲಿ ಅಷ್ಟಿದೆ. ಸೊ ಆ ನೆಕ್ಸ್ಟ್ ಜಾಗದಲ್ಲಿ ಹೋದರೆ ನಿಮಗೆ ಜಿಮ್ಮು, ಮೆಡಿಟೇಷನ್ ಹಾಲು, ಮತ್ತು ಆ ಬ್ಯಾಕ್ ಸೈಡೇ ಏನಿದೆಯಲ್ಲ ರಿವರು. ಸೊ ಆ ಒಂದು ಸೀತಾ ನದಿ ರಿವರ್ ಇದೆ. ಸೊ ಟೋಟಲಾಗಿ ಇಲ್ಲಿ ಈ ಒಂದು ಜಾಗದಲ್ಲಿ 20 ಕಾಟೇಜಸ್ ಇದೆ. 20 ಕಾಟೇಜಸ್ಸಲ್ಲಿ 12 ಪ್ರೀಮಿಯಮ್ ಪ್ಲಸ್ ಕಾಟೇಜಸ್ಸು, 2 ಫ್ಯಾಮಿಲಿ ರೂಮ್ಸು, ಆ ಥರ ಇದೆ ಈ ಒಂದು ಕಾಟೇಜಲ್ಲಿ. ಸೊ ಕಿಡ್ಸ್ ಏರಿಯಾ ಇದೆ, ಇಲ್ಲಿ ಕಿಡ್ಸ್ ಆಡ್ಬೋದು. ಇಲ್ಲಿ ಪ್ಲೇಯಿಂಗ್ ಗೇಮ್ಸು, ಕಿಡ್ಸ್ ಏರಿಯಾ ಇದೆ ಇಲ್ಲಿ. ಸೊ ಇದು ಬಂದು ರೆಸ್ಟೋರೆಂಟ್ ಇದು. ಸೊ ಇಲ್ಲಿ ಒಂಥರ ಒಳಗಡೆ ಅಲ್ಲೇ ಅವರು ಈಗ ಹಿಂದೆ ಬ್ಯಾಕ್ ಸೈಡೇ ಕಿಚನ್ ಇರೋದ್ರಿಂದ ಫ್ರೆಶ್ ಆಗಿ ನಿಮಗೆ ಒಂದು ರೆಸ್ಟೋರೆಂಟಲ್ಲಿ ನಿಮಗೆ ಸರ್ವ್ ಮಾಡ್ತಾರೆ. ಸೊ ಸ್ವಿಮ್ಮಿಂಗ್ ಪೂಲ್ ಇದೆ, ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಇದು. ಸೊ ಒಂಥರ ಬೇಬಿ ಸ್ವಿಮ್ಮಿಂಗ್ ಪೂಲ್ ಆಗೋರು ಯೂಸ್ ಮಾಡ್ಬೋದು, ಕಿಡ್ಸ್ ಯೂಸ್ ಮಾಡ್ಬೋದು, ದೊಡ್ಡವರು ಯೂಸ್ ಮಾಡ್ಬೋದು. ತುಂಬ ಡೀಪ್ ಏನಿಲ್ಲ, ಒಂದು ಕಡೆಯಿಂದ ಒಂಚೂರು ಕಡಿಮೆ ಇದೆ, ಈ ಕಡೆ ಒಂಚೂರು ಡೀಪ್ ಜಾಸ್ತಿ ಇದೆ. ಸೊ ಇದ್ರೆ ಒಂದು 4 ಇಂದ 5 ಫೀಟ್ ಇರ್ಬೋದು ಅಷ್ಟೇ. ಸೊ ಒಳ್ಳೆ ಇಲ್ಲಿ ಕುತ್ಕೊಂಡು ಚಿಲ್ ಮಾಡೋದಕ್ಕೆ. ಸೊ ಸಮ್ಮರ್ ಟೈಮ್ ಆಗಲಿ. ಸೊ ನೋಡ್ಬೋದು ಇಲ್ಲಿ ಇಂಡೋರ್ ಗೇಮ್ಸ್ ಇದೆ. ಇಂಡೋರ್ ಗೇಮ್ಸಲ್ಲಿ ಸ್ನೂಕರು ಮತ್ತು ಫೂಸ್ ಬಾಲ್ಸ್ ಬೇರೆ ಇದೆ. ಸೊ ಬೇರೆ ನೀವು ನ್ಯಾಚುರಲಾಗಿ ಬೇಕಾದ್ರೆ ಇಲ್ಲೆಲ್ಲ ಫುಲ್ಲು ಚಿಲ್ ಮಾಡ್ಬೋದು ಕುತ್ಕೊಂಡು. ಸೊ ಇದೆಲ್ಲ ಬಂದು ಪ್ರೀಮಿಯಮ್ ಪ್ಲಸ್ ಕಾಟೇಜಸ್ಸು. ಸೊ ಅಲ್ಲೇ ಜಿಮ್ ಇದೆ, ಮೆಡಿಟೇಷನ್ ಹಾಲ್ ಇದೆ. ಸೊ ಇದ್ರ ಬ್ಯಾಕ್ ಸೈಡೇ ಇರೋದೆ ಒಂದು ಸೀತಾ ನದಿ. ಸೊ ನಿಮಗೆ ಈ ಒಂದು ಸೀತಾ ನದಿಲಿ ನಿಮಗೆ ಬೋಟಿಂಗ್ ಸರ್ವಿಸ್ ಕೂಡ ಇದೆ ಅವ್ರದ್ದು, ಅಂದರೆ ಮೋಟ್ರ್ ಬೋಟು. ಸೊ ಆಮೇಲೆ ಇಲ್ಲಿ ಬಂದು ಎಲ್ಲ ಫ್ಯಾಮಿಲಿ ರೂಮ್ಸು ಇದೆ ಇಲ್ಲಿ.
ನೋಡ್ಬೋದು ಈ ಲೈನಲ್ಲಿ 2 ಫ್ಯಾಮಿಲಿ ರೂಮ್ಸ್ ಇದೆ ಮತ್ತು ಕಾಟೇಜಸ್ಸು ಇದೆ. ಸೊ ಮತ್ತು ಏನಾದರೂ ನೀವು ಇವೆಂಟ್ಸ್ ಏನಾದರೂ ಮಾಡ್ತೀರಾ, ಇಲ್ಲಾಂದರೆ ಪಾರ್ಟೀಸು ಫಂಕ್ಷನ್ಸು ಆ ಥರ ಮಾಡಬೇಕು ಅಂದರೆ ತುಂಬ ಸ್ಪೇಸಿಯಸ್ ಆಗಿರುವಂಥ ಒಂದು ಈ ಜಾಗದಲ್ಲಿ ನೀವು ನೈಟ್ ಪಾರ್ಟೀಸ್ ಮಾಡ್ಬೋದು. ಸೊ ಏನಾದರೂ ಎಂಗೇಜ್ಮೆಂಟ್ಸು, ಬರ್ಡೇ ಪಾರ್ಟಿ, ರಿಸೆಪ್ಷನ್ಸು. ಸೊ ಇವಾಗೆಲ್ಲ ಒಂದು ಟ್ರೆಂಡ್ ಆಗಿಬಿಟ್ಟಿದೆ, ಇವಾಗೆಲ್ಲ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಈ ಥರ ಹೆಂಗೆ ಫಂಕ್ಷನ್ಸ್ಗಳೆಲ್ಲ. ಸೊ ಇವಾಗೆಲ್ಲ ಏನಾಗಿದೆ ಅಂದರೆ ರೆಸಾರ್ಟ್ಸ್ಗಳು ತೊಗೊಳ್ತಾರೆ. ಸೊ ರೆಸಾರ್ಟ್ಸಲ್ಲಿ ಏನಕ್ಕೆ ಅಂದರೆ ತುಂಬ ಸ್ಪೇಷಿಯಸ್ ಆಗಿ ಒಂದು ಆ್ಯಂಬಿಯನ್ಸೇ ಬೇರೆ ಇರುತ್ತೆ, ಒಂದು ಫೀಲೇ ಬೇರೆ. ಸೊ ನೋಡ್ಬೋದು ಇಲ್ಲಿ ನೆನ್ನೆ ನಮಗಿಲ್ಲಿ ಊಟದ ಅರೇಂಜ್ಮೆಂಟ್ಸ್ ಇತ್ತು, ಸೊ ಅದನ್ನು ಇನ್ನೂ ತೆಗ್ದಿಲ್ಲ. ಇಲ್ಲೇ ಫೈರ್ ಕ್ಯಾಂಪ್ ಕೂಡ ಇದೆ ಇಲ್ಲಿ ಹಿಂದೆ. ಸೊ ಹಿಂದೆಯೇ ಇದೊಂದು ಪ್ಯಾಡಿ ಫೀಲ್ಡ್ ಇದು. ಸೊ ಅಗ್ರಿಕಲ್ಚರ್ ಲ್ಯಾಂಡು, ಬಾಳೆ ತೋಟ, ಭತ್ತ ಬೆಳೀತಿದ್ದಾರೆ, ಅಡಿಕೆ ತೋಟ. ಸೊ ಟೋಟಲ್ ಓವರಾಗಿ ಹೇಳಬೇಕು ಅಂದರೆ ಈ ಒಂದು ಪ್ರಾಪರ್ಟಿ ರಿಲ್ಯಾಕ್ಸ್ ಮಾಡೋಕ್ಕೆ, ಚಿಲ್ ಮಾಡೋಕ್ಕೆ ಒಂದು ಬೆಸ್ಟ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು, ಬ್ರೀತ್ ರೆಸಾರ್ಟು. ಸೊ ನಾನು ನಿಮಗೆ ನೆಕ್ಸ್ಟು ಇನ್ಸೈಡ್ ಕಾಟೇಜ್ ಒಳಗಡೆ ಆ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಆವಾಗಲೇ ನೋಡ್ದಂಗೆ ಒಂದು ಕಾಟೇಜು ಬಾಲ್ಕನಿಲಿ ಅಂದರೆ ನಿಮಗೆ ಇದು ಬ್ಯಾಕ್ ಸೈಡು ಓಪನ್, ಇದು ಕಿಟಕಿ ವಿಂಡೋ. ಸೊ ಈ ವಿಂಡೋ ಓಪನಿಂದ ನಿಮಗೆ, ಸೊ ಈ ವಿಂಡೋ ಸೈಡಿಂದ ಬಂತು ಅಂದರೆ ನಿಮಗೆ ಇಲ್ಲಿ ಕಾಣಿಸೋದೆ ಸೀತಾ ನದಿ. ಸೊ ಇಲ್ಲಿ ಏನು ಕಾಣಿಸ್ತದೆ ಇದೆಲ್ಲ ಸೀತಾ ನದಿ. ಸೊ ಇದು ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಮತ್ತು ಇಲ್ಲಿ ನೋಡಿ, ನೀವು ಬಂದು ನಿಮ್ಮ ಒಂದು ಪ್ರೀತಿಯ ಜೊತೆ ಒಳ್ಳೆ ಪ್ರೀತಿಯಾಗಿ ಮಾತಾಡ್ಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದಕ್ಕಿಂತ ಜಾಗ ಬೇಕಾ? ನೆಕ್ಸ್ಟ್ ಲೆವೆಲ್ ಆಗಿದೆ. ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡಬೇಕಾಗತ್ತೆ. ಸೊ ಜಸ್ಟ್ ಬಂದು ಒಂದು ರೆಸಾರ್ಟಿಗೆ ಬಂದು ನೀವು ಸ್ಟೇ ಆದರೆ ಸೊ ಈ ಒಂದು ಆ್ಯಂಬಿಯನ್ಸ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಲೈಟ್ ರಾತ್ರಿ ಆದರೆ ಇಲ್ಲಿಂದ ವೈಬೇ ಬೇರೆ. ನಿಮ್ಗೆ ಇಲ್ಲಿ ಕುತ್ಕೊಂಡು ಜಸ್ಟು ಸುಮ್ಮನೆ ನಿಮ್ಮವ್ರ ಜೊತೆ ಕುತ್ಕೊಂಡು ಮಾತಾಡ್ತಿದ್ರೆ ಇಲ್ಲಿನ ಫೀಲೇ ಬೇರೆ, ವೈಬೇ ಬೇರೆ. ಸೊ ನನಗಂತೂ ಈ ಸ್ಪಾಟ್ ಸಖತ್ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಲೆವೆಲ್ ಜಾಗ ಇದಂತೂ. ಸೊ ಮಳೆಗಾಲದಲ್ಲಂತೂ ಇನ್ನೂ ಬೇರೆ ಥರನೇ ಇರುತ್ತೆ. ಮಾನ್ಸೂನ್ ಟೈಮು, ಸಮ್ಮರಲ್ಲೇ ಇಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೊಂದು ಪೀಸು. ಸೊ ಈಗ ಬನ್ನಿ ರೂಮ್ಸ್ ತೋರಿಸ್ತೀನಿ, ರೂಮ್ಸ್ ಇನ್ಸೈಡು ಯಾವ ಥರ ಇದೆ ಅಂತ. ಎಂಟರಿಂಗ್ ರೂಮ್ ಇನ್ಸೈಡ್ ನೋಡಿ. ಸೊ ಇದೆಲ್ಲ ಬಂದು ಪ್ರೀಮಿಯಂ ಪ್ಲಸ್ ರೂಮ್ ಇದು. ಸೊ ಒಂಥರ ನಿಮಗೆ 2 ಬೆಡ್ ಅಕಾಮಿಡೇಷನ್ ಇಲ್ಲಿರುತ್ತೆ, ಮತ್ತು ಸೋಫಾ ಸೆಟ್ ಇದೆ. ಸೊ ಇಲ್ಲಿ ವಿಂಡೋ ಓಪನ್ ಮಾಡಿದ್ರೆ ನಿಮಗೆ ಸೊ ಇಲ್ಲಿಂದನೇ ಒಂದು ರಿವರ್ ವ್ಯೂ ಕಾಣಿಸುತ್ತೆ. ಸೊ ತೋರಿಸೋದ್ನಲ್ಲ, ಇದೆಲ್ಲ ಒಂದೇ ಲೈನ್ ಇದೆಲ್ಲ ಪ್ರೀಮಿಯಂ ಪ್ಲಸ್ಸು ಅಂತ ಕಾಟೇಜಸ್ಸು. ಸೊ ಇಲ್ಲೂ ಇದೆ ಮತ್ತು ಅಲ್ಲೂ ಇದೆ. ಸೊ ರಿವರ್ ಪಕ್ಕನೂ ಇದೆ, ಮತ್ತು ರಿವರ್ ಸ್ವಲ್ಪ ಮೇಲೂ ಇದೆ. ಸೊ ಒಳಗಡೆ ನೋಡ್ಬೋದು AC ಇದೆ, ಫ್ಯಾನ್ ಇದೆ, ಸೋಫಾ ಸೆಟ್ಸು. ಸೊ ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ, ನಾನು ಎಷ್ಟೋ ರೆಸಾರ್ಟ್ಸ್ಗಳಿಗೆ ಹೋಗಿದ್ದೀನಿ, ನಾರ್ಮಲಾಗಿ ಅವರು ವಾಟರ್ ಬಾಟ್ಲ್ ಇಟ್ಟಿರ್ತಾರೆ, ಮಾಮೂಲಿ ಇದು ಇಲ್ಲ. ಸೊ ಇವರು ಫ್ರೂಟ್ಸು ಇಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಫುಡ್ಡು ತೊಗೊಳ್ಳಿ ಅಂತ. ಸೊ ಇನ್ ಕೇಸ್ ನೀವೇನಾದ್ರು ಚಿಲ್ಡ್ರನ್ಸ್ ಬಂದಿದ್ದೀರಾ ಅಂದರೆ ಬಿಸ್ಕೆಟ್ಸು, ಚಾಕ್ಲೇಟ್ಸು, ಚಿಪ್ಸು. ಸೊ ಇದೆ, ವೈಫೈ ಇದೆ, ಎಲ್ಲ ರೂಮಲ್ಲೂ ವೈಫೈ ಇದೆ, TV ಇದೆ. ಸೊ ನೋಡ್ಬೋದು ಸೂಪರಾಗಿದೆ, ಒಂಥರ ಲಕ್ಸುರಿ ಫೀಲೇ ಕೊಡುತ್ತೆ ನಿಮಗೆ. ಇನ್ಸೈಡು ಟಾಯ್ಲೆಟ್ಸ್ ನೋಡಿ ಅಷ್ಟು. ಸೊ ಕ್ಲಾತ್ಸ್ ಇಟ್ಕೊಳ್ಳೋಕ್ಕೆ ವಾರ್ಡ್ರೋಬ್ಸು. ಸೊ ನಿಮ್ಗೇನಾದರೂ ವರ್ಕ್ ಮಾಡಬೇಕು, ಸಿಸ್ಟಮ್ ವರ್ಕು ಇಲ್ಲ ಏನಾದರೂ ಕೆಲಸದಂದರೆ ಈ ಥರ ಇದೆ. ಸೊ ಒಟ್ನಲ್ಲಿ ಓವರಾಲು ಒಂದು ಒಳ್ಳೆ ಆ್ಯಂಬಿಯನ್ಸ್ ಇರುವಂಥ ಒಂದು ಕಾಟೇಜ್ ಅಂತಲೇ ಹೇಳ್ಬೋದು. ಸೊ ಇದು ಬಂದು 2 ಬೆಡ್ ಅಕಾಮಿಡೇಟ್ ಮಾಡುವಂಥ ಒಂದು ರೂಮ್ ಇತ್ತು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಬ್ರೀತ್ ರೆಸಾರ್ಟ್ನ ಒಂದು ಆ್ಯಂಬಿಯನ್ಸು, ಫೆಸಿಲಿಟೀಸು ಮತ್ತು ರೂಮು, ಮತ್ತು ಇಲ್ಲಿನ ಒಂದು ಟೋಟಲ್ ಓವರಾಲ್ ಈ ಒಂದು ಅಮ್ಯುನಿಟೀಸ್ ಎಲ್ಲ ತೋರಿಸ್ತೆ ನಾನು. ಸೊ ನಿಜವಾಗ್ಲೂ ನನ್ನ ಕೈಯಲ್ಲಿ ಇಷ್ಟ ಆಗಿದೆ, ಎಲ್ಲ ತೋರಿಸಿದ್ದೀನಿ. ಮತ್ತು ಒಂದು ಒಳ್ಳೆ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲು. ಸೊ ಇದು ಇರೋದು ಬಂದು ಕುಂದಾಪುರದ ಹತ್ರ, ಕುಂದಾಪುರದಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಸೊ ಗೋಳಿ ಅಂಗಡಿ ಅಂತ ಒಂದು ಜಾಗ ಇದೆ. ಸೊ ಇದ್ರದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಕಾಂಟ್ಯಾಕ್ಟ್ ನಂಬರು ಮತ್ತು ಇಲ್ಲಿ ಲೊಕೇಶನ್ನು, ವೆಬ್ಸೈಟ್ ಅಡ್ರೆಸ್ ಎಲ್ಲ ಹಾಕ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನಾದರೂ ಉಡುಪಿ ಸೈಡ್ ಬಂದರೆ, ಇಲ್ಲಾಂದರೆ ಕುಂದಾಪುರ ಸೈಡ್ ಬಂದರೆ ಈ ರೆಸಾರ್ಟ್ನ ನೀವು ಸ್ಟೇ ಮಾಡಿ ಎಂಜಾಯ್ ಮಾಡ್ಬೋದು. ಒಂದು ಒಳ್ಳೆ ಜಾಗ. ಫುಡ್ಡೆಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಫುಡ್ಡೆಲ್ಲ ನೋಡಿದ್ರಿ ನೀವು ಬೆಳಿಗ್ಗೆ ಏನೇನಿತ್ತು ಅಂತ. ಮತ್ತು ಊಟನೂ ಅಷ್ಟೇ ಸಕ್ಕತ್ತಾಗಿದೆ. ಅಂದರೆ ನಿಮಗೆ ಊಟ ಎಲ್ಲ ಬೇಕು ಅಂದರೆ ನಿಮಗೆಲ್ಲ ಇಲ್ಲೆಲ್ಲ ಬಂತು ಅಂದರೆ ಕೋಸ್ಟಲ್ ಫುಡ್ಡೇ ತಿನ್ನಬೇಕು. ಸೊ ಅದೇ ಸೂಪರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ನಾವು ಇಷ್ಟಪಡೋದು ಅದೇ ಥರನೇ. ಸೊ ಆ ಒಂದು ಪ್ಲೇಸಲ್ಲಿ ಏನು ಫುಡ್ ಸಿಗುತ್ತೋ ಆ ಥರ ಫುಡ್ನ ಮತ್ತು ಅಲ್ಲಿರೋ ಒಂದು ಕಲ್ಚರು, ಅಲ್ಲಿನ ಒಂದು ನೇಚರ್ಗೆ ನಾವು ಅಡ್ಜಸ್ಟ್ ಆಗಬೇಕು, ಯಾವುದೇ ಒಂದು ಟ್ರಾವೆಲಿಂಗ್ ಆಗಲಿ, ಟೂರಿಸ್ಟ್ ಆಗಿ ಬಂದಾಗ. ಸೊ ಸಖತ್ತು ಇಷ್ಟ ಆಯಿತು ಈ ಜಾಗ ಅಂತೂ, ಒಂದು ಒಳ್ಳೆ ಜಾಗ ಮಾತ್ರ. ಮತ್ತು ಇಲ್ಲಿರೋ ಸ್ಟಾಫ್ ಎಲ್ಲ ಸೂಪರಾಗಿ ಸರ್ವಿಸ್ ಇದೆ. ಮತ್ತು
ಈ ಖುಷಿಯಿಂದ ಸರ್ವಿಸ್ ಕೊಡ್ತಾಯಿದ್ರು. ಯಾವತ್ತು ಬೇಜಾರು ಮಾಡ್ಕೊಂಡು ಕಾಲ್ ಮಾಡಿದ್ರೆ ಎಷ್ಟು ಖುಷಿಯಿಂದ ಬಂದು ಅವರ ಒಂದು ಫೇಸಲ್ಲಿ ಕೊಡೋ ಒಂದು ರಿಯಾಕ್ಷನ್ನೇ ನಮಗೆ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಒಂದೊಂದು ಬಂದು ಕಾಫಿ ಕೊಡ್ತಾರಲ್ಲ, ಬೆಳಿಗ್ಗೆ ಎದ್ದಿದ ತಕ್ಷಣ ಬಂದು ಖುಷಿಯಿಂದ. ಸೊ ಅಲ್ಲಿಂದ ನಮ್ಮ ಡೇ ಒಂದು ಫುಲ್ಲು ಖುಷಿಯಿಂದ ಇರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಯೂಸ್ಫುಲ್ ಆಗಿದೆ. ನೀವು ಯಾರಿಗಾದ್ರೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಲಿಲ್ಲ ನಿಮ್ಮ ಫ್ಯಾಮಿಲಿಗೆ ಹೋಗಿ ಯಾರಾದರೂ ರೆಸಾರ್ಟ್ಸ್ ಕೇಳಿದ್ರೆ, ಉಡುಪಿ ಕಡೆ ಮತ್ತು ಕುಂದಾಪುರ ಕೇಳಿದ್ರೆ. ಸೊ ಉಡುಪಿ ಕಡೆ ಸಾಕಷ್ಟು ಟೂರಿಸ್ಟ್ ಸ್ಪಾಟ್ಗಳಿದೆ. ಮಲ್ಪೆ ಮತ್ತು ಕುಂದಾಪುರ ಕಡೆ ಮರವಂತೆ ಬೀಚು, ಮತ್ತು ಟೆಂಪಲ್ಸ್ ಅಂತ ಬಂತು ಅಂದರೆ ಉಡುಪಿ ಟೆಂಪಲ್ ಇದೆ, ಮಂದರ್ತಿ ಟೆಂಪಲ್ ಇದೆ, ಬ್ರಹ್ಮಾವರ. ಸೊ ಇನ್ನೂ ಎಷ್ಟೊಂದು ಇದೆ. ಮತ್ತು ಬ್ಯಾಕ್ ವಾಟರ್ಸ್ ಇದೆ. ಸೊ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಸ್ಕೂಬಾ ಡೈವ್ ಬೇರೆ ಇದೆ. ನಾವು ನೆನ್ನೆಲ್ಲ ಸ್ಕೂಬಾ ಡೈವ್ ಎಲ್ಲ ಎಂಜಾಯ್ ಮಾಡ್ದೋ. ಸೊ ಇಷ್ಟು ಹೇಳ್ತಾ ಮತ್ತೊಂದು ಲಾಗ ಸಿಗೋಣ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.